ಕೋನಸಾಗರ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷೆಯಾಗಿ ರೇಣುಕಮ್ಮರವರು ಅವಿರೋಧ ಆಯ್ಕೆ. ತಾಲೂಕಿನ ಕೋನಸಾಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ತೆರವಾದ ಹಿನ್ನೆಲೆಯಲ್ಲಿ ಗುರುವಾರ ನಡೆದ ಅಧ್ಯಕ್ಷ ಸ್ಥಾನಕ್ಕೆ 20 ಜನ ಸದಸ್ಯರು ಪಂಚಾಯಿತಿಯಲ್ಲಿರುವ ರೇಣುಕಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಯಾಗಿರುವ ಇಒ ಹನುಮಂತರಾಯಪ್ಪ ತಿಳಿಸಿದ್ದಾರೆ. 20 ಜನ ಸದಸ್ಯರುಳ್ಳ ಈ ಪಂಚಾಯಿತಿಯಲ್ಲಿ ಒಬ್ಬರು ಮಾತ್ರ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ರೇಣುಕಮ್ಮರವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಹಾಗೆ ನಿಮಗೆಲ್ಲರಿಗೂ ಸಹಿತ ನಮ್ಮ ಗ್ರಾಮ ಪಂಚಾಯಿತಿಯ ಕೋನಸಾಗರ ಗ್ರಾಮ ಪಂಚಾಯಿತಿಯಲ್ಲಿ ಅವಿರೋಧವಾಗಿ ಶ್ರೀಮತಿ ರೇಣುಕಮ್ಮ ಅವರು ಅಧ್ಯಕ್ಷರ ಶ್ರೀಮತಿ ಅವಿರೋಧವಾಗಿ ಅಧ್ಯಕ್ಷರ ಸ್ಥಾನಕ್ಕೆ ನಾನು ಅಂಗೀಕಾರ ಮಾಡಿಬಿಟ್ಟು ಘೋಷಣೆ ಮಾಡ್ತಾ ಇದ್ದೀನಿ. ಅವರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಗ್ರಾಮ ಪಂಚಾಯಿತಿ ಚೆನ್ನಾಗಿ ಮುಂದುವರಿಸಬೇಕಮ್ಮ. ಏನೇ ಇದ್ರಿ ನಾವು ನಿಮ್ಮ ಬೆಂಬಲಕ್ಕಿದ್ದಾಗೆ ಯಾವ ಟೈಮಲ್ಲಿ ಕಾಲ್ ಮಾಡಿ ನೀವು ಎಷ್ಟೊತ್ತಿಗೆ ಫೋನ್ ಮಾಡಿದ್ರು ನಿಮ್ಮ ಜೊತೆಯಲ್ಲಿ ನಾವೆಲ್ಲರೂ ಇರ್ತೀವಿ. ನಿಮ್ಮ ಪಂಚಾಯಿತಿಯಲ್ಲಿ ಇರ್ತೀವಿ. ಅದೇ ಜೊತೆಯಲ್ಲಿ ಪಾರ್ಟಿ ಪಕ್ಷ ಬಿಟ್ಟು ಭೇದ ಬಿಟ್ಟು ಎಲ್ಲ ಸೇರಿ 21 ಜನ ನಿಮ್ಮವರನ್ನು ತಿಳ್ಕೊಂಡು ನೀವು ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯ ಕೊಟ್ಟು ಈ ಒಂದು ಅಧ್ಯಕ್ಷರಿಗೆ ನೇಮಕ ಮಾಡಿದ್ರಿ. ದೇವರನ್ನು ಚೆನ್ನಾಗಿ ಹಾಗೆ ಈ ಒಂದು ಹನುಮಂತಪ್ಪನವರು ಆಗಮಿಸಿ ನಮ್ಮ ಅಧ್ಯಕ್ಷವಾಗಿ ಶ್ರೀಮತಿ ರೇಣುಕಮ್ಮ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಅವರಿಗೆ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಚುನಾಯಿತ ಸದಸ್ಯರು, ಇಲ್ಲಿನ ಇಂದಿನ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಹಿರಿಯ ನಾಗರಿಕರು, ಪತ್ರಕರ್ತರು ಮತ್ತು ಎಲ್ಲರ ಪರವಾಗಿ ನನ್ನ ವೈಯಕ್ತಿಕ ಕೂಡ ಈ ಸಂದರ್ಭದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಗೌಡ್ರು ಸುರೇಶ್, ಸದಸ್ಯರುಗಳಾದ ಸುಧಮ್ಮ, ಪಾಲಯ್ಯ, ಈರೇಶ್, ಅಣ್ಣಪ್ಪಸ್ವಾಮಿ, ಶಿವಮ್ಮ, ಸಿದ್ದಮ್ಮ, ರಾಮಮೂರ್ತಿ, ರೇವಣ್ಣ, ರತ್ನಮ್ಮ, ಇನ್ನೂ ಹಲವು ಸದಸ್ಯರು, ಊರಿನ ಪ್ರಮುಖರು, ಪಿಡಿಒ ಶಿವಪ್ಪ, ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.